ತ್ರಿಕೋನಮಿತಿ ಪ್ರಸ್ತಾವನೆ ಪಾಠದ 8.1 ಅಭ್ಯಾಸ 8.1 ಡಿಸ್ಕಸ್ ಮಾಡಿದ್ದೆ. ಅದರ ಮುಂದುವರೆದ ಭಾಗವನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ನನ್ನ ಚಾನಲ್ನ ವೀಡಿಯೋಸ್ನ ನೋಡೋದ್ರ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡಿಸ್ಕಸ್ ಮಾಡಿದ್ದೆ. ಅದರ ಮುಂದುವರಿದ ಭಾಗನ ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದರಲ್ಲಿ 8ನೇ ಪ್ರಶ್ನೆ ನೋಡೋಣ. 8ನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, 8ನೇ ಪ್ರಶ್ನೆಯಲ್ಲಿ 3 cot A = 4 ಕೊಟ್ಟಿದ್ದಾರೆ. ಆದರೆ 1 - tan square A ಡಿವೈಡೆಡ್ ಬೈ 1 + tan square A = cos square A - sin square A ಆಗಿದೆ ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ. ಅಂದರೆ ನಾವು 3 cot A ನ = 4 ಅಂತ ಬಳಸ್ಕೊಂಡು ಇದನ್ನು 1 - tan square A ಡಿವೈಡೆಡ್ ಬೈ 1 + tan square A = cos square A - sin square A ಅಂತ ಪ್ರೂವ್ ಮಾಡಬೇಕಾಗಿದೆ. ಇವಾಗ ನಾವು ಅವ್ರು ಏನು ಕೊಟ್ಟಿದ್ದಾರೆ ಅಂತ ಫಸ್ಟ್ ಬರ್ಕೊಳ್ಳೋಣ. ಅಲ್ಲಿ ಏನು 3 cot A = 4 ಅಂತ ಕೊಟ್ಟಿದ್ದಾರೆ. ಅಂದರೆ ನಮಗೆ cot A ಅಂತ ಹೇಳಿದ್ರೆ 4/3 ಆಯಿತು. ಅಂದರೆ ಈ 3ನ್ನು ಒರೆ ಗುಣಕಾರ ಮಾಡಿಕೊಂಡ್ರೆ ನಮಗೆ 4/3 ಅಂತ ಸಿಕ್ತು. ನಾನು ಹೇಳಿದೆ ತ್ರಿಭುಜ ಬರ್ಕೋಬೇಕಾಗತ್ತೆ. ತ್ರಿಭುಜ ಬಿ ಅಂತ ಇದನ್ನು ಬರ್ಕೋತಾ ಇದ್ದೀನಿ. ಎ ಇದು, ಬಿ ಅಂದರೆ 90 ಡಿಗ್ರಿ, ಬಿ ಸಿ ಆಯಿತು. ಕಾಟ್ ಎ ಅಂತ ಕೊಟ್ಟಿರೋದ್ರಿಂದ ನಾನು ಈ ತ್ರಿಭುಜ ಇಲ್ಲಿ ಎನ ತಗೋತಾ ಇದ್ದೀನಿ. ಈ ತ್ರಿಭುಜದಲ್ಲಿ ಕೋನ ಎ, ನಾನು ಕೋನ ಎದು ನಾನು ಕನ್ಸಿಡರ್ ಮಾಡ್ತಾ ಇರೋದ್ರಿಂದ ಇದಕ್ಕೆ ವಿರುದ್ಧವಾಗಿರೋದು ಅಭಿಮುಖ ಬಾಹು, ಇದು ಪಾರ್ಶ್ವ ಬಾಹು, ಎ ಬಿ ಪಾರ್ಶ್ವ ಬಾಹು, ಎ ಸಿ ವಿಕರ್ಣ ಆಗುತ್ತೆ. ಈಗ ಕಾಟ್ ಅಂತ ಕೊಟ್ಟಿರೋದ್ರಿಂದ ನಮಗೆ ಪಾರ್ಶ್ವ ಬಾಹು 4, ಅಭಿಮುಖ ಬಾಹು 3 ಅಂತ ಆಗುತ್ತೆ. ಇವಾಗ ನಾವು ವಿಕರ್ಣ ಒಂದನ್ನು ಕಂಡುಹಿಡ್ಕೋಬೇಕಾಗತ್ತೆ. ವಿಕರ್ಣ ಕಂಡುಹಿಡ್ಕೊಳ್ಳೋದ್ರಿಂದ ನಮಗೆ ಎಲ್ಲ ಬಾಹುಗಳು ಸಿಗುತ್ತೆ. ಅದರಿಂದ AC² = AB² + BC² ಅಂತ ಆಗುತ್ತೆ. AC² = AB² ಅಂದರೆ AB ಅಂತ ಹೇಳಿದ್ರೆ ನಮಗೆ ಇಲ್ಲಿ 4 ಸ್ಕ್ವೇರ್, BC ಅಂತ ಅಂದರೆ 3 ಸ್ಕ್ವೇರ್ ಆಗುತ್ತೆ. 4 × 4 = 16 ಪ್ಲಸ್ 3 × 3 = 9 ಅಂತ ಆಗುತ್ತೆ. 16 + 9 ಅಂತ ಹೇಳಿದ್ರೆ 25 ಆಗುತ್ತೆ. ಅಂದರೆ ನಮಗೆ AC² ಅಂತ ಅಂದರೆ 25 ಸಿಕ್ತು. AC = 25 ರೂಟ್ ಆಗುತ್ತೆ. = 25 ಅಂತ ಹೇಳಿದ್ರೆ ಇದು 5 ಅಂತ ಸಿಗುತ್ತೆ. ನಮಗೆ AC ಬೆಲೆ 5 ಸಿಕ್ತು. ಇವಾಗ ನೆಕ್ಸ್ಟ್ ಲೆಕ್ಕನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವಾಗ ಅವರು ಕ್ವೆಶನ್ ಏನು ಕೊಟ್ಟಿದ್ದಾರೆ ಅದನ್ನು ಫಸ್ಟು ಬರ್ಕೋಬೇಕಾಗತ್ತೆ. = 1 - tan square A ಅಂತ ಆದರೆ ಡಿವೈಡೆಡ್ ಬೈ 1 + tan square A ಆಗುತ್ತೆ. ಅಂದರೆ ಅವರು ಕೊಟ್ಟಿರೋ ಕ್ವೆಶನ್ ಬರ್ಕೊಂಡಿದ್ದೀನಿ. ಇವಾಗ 1 - tan ಅಂತ ಹೇಳಿದ್ರೆ ನಮಗೆ ಎಲ್ಲ ಬಾಹುಗಳು ಗೊತ್ತಿರೋದ್ರಿಂದ tan A ಬೆಲೆನ ನಾವು ಈಸಿಯಾಗಿ ಹಾಕೋಬೋದು. ಟ್ಯಾನ್ ಅಂತ ಹೇಳಿದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಆಗಿರೋದ್ರಿಂದ ಅಭಿಮುಖ ಅಂತ ಹೇಳಿದ್ರೆ 4, ಪಾರ್ಶ್ವ ಅಂತ ಅಂದರೆ 4 ಅಂತ ಆಗುತ್ತೆ. 3/4 ಹೋಲ್ ಸ್ಕ್ವೇರ್ ಆಯಿತು. ಡಿವೈಡೆಡ್ ಬೈ 1 + 3/4 ಹೋಲ್ ಸ್ಕ್ವೇರ್ ಅಂತ ಆಗುತ್ತೆ. = 1 - 3 × 3 = 9 ಡಿವೈಡೆಡ್ ಬೈ 4 × 4 = 16 ಆಯಿತು. ಡಿವೈಡೆಡ್ ಬೈ 1 + 3/3 ಅಂದರೆ 3 × 3 = 9, 4 ಅಂದರೆ 4 × 4 = 16 ಇಲ್ಲಿ 16 - 9 ಡಿವೈಡೆಡ್ ಬೈ 16 ಹೋಲ್ ಡಿವೈಡೆಡ್ ಬೈ 16 + 9 ಹೋಲ್ ಡಿವೈಡೆಡ್ ಬೈ 16 ಅಂತ ಬಂತು. ಎರಡರಲ್ಲೂ 16 ಕ್ಯಾನ್ಸಲ್ ಆಯಿತು. ಉಳಿದಿದ್ದು 16 - 9 ಅಂತ ಹೇಳಿದ್ರೆ ನಮಗೆ 7 ಸಿಗುತ್ತೆ.
ಡಿವೈಡೆಡ್ ಬೈ 16 ಪ್ಲಸ್ 9 ಅಂದರೆ 25 ಸಿಗುತ್ತೆ. ಅಂದರೆ LHS ನಮಗೆ ಏನು ಸಿಗ್ತಾ ಇದೆ ಅಂತಂದರೆ 7/25 ಸಿಗ್ತಾ ಇದೆ. 7/25. ಹೀಗೆ ನಾವು ಮತ್ತೆ ಲೆಕ್ಕ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಫಸ್ಟು LHSನ ಕಂಡುಹಿಡ್ಕೊಂಡಿದ್ದೀನಿ. LHSಲ್ಲಿ ನಮಗೆ 7/25 ಸಿಕ್ಕಿದೆ. ಇವಾಗ RHS ನೋಡೋಣ. RHS ಏನು ಕೊಟ್ಟಿದೆ? RHS ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಇದೆ. ಇವಾಗ ಕಾಸ್ ಸ್ಕ್ವೇರ್ ಎ ಅಂತ ಕೊಟ್ಟಿರೋದ್ರಿಂದ ಕಾಸ್ ಬೆಲೆನ ಹಾಕೋಬೇಕಾಗುತ್ತೆ. ಕಾಸ್ ಅಂತಂದರೆ ಪಾರ್ಶ್ವ ಡಿವೈಡೆಡ್ ಬೈ ವಿಕರ್ಣ ಆಗುತ್ತೆ. ಪಾರ್ಶ್ವ ಅಂತ ಹೇಳಿದ್ರೆ 4, ವಿಕರ್ಣ 5 ಹೋಲ್ ಸ್ಕ್ವೇರು. ಮೈನಸ್ ಸೈನ್ ಅಂತ ಹೇಳಿದ್ರೆ ನಮಗೆ ಅಭಿಮುಖ ಬಾಹು 3 ಇದೆ. 3 ಡಿವೈಡೆಡ್ ಬೈ 5 ವಿಕರ್ಣ ಹೋಲ್ ಸ್ಕ್ವೇರ್ ಆಯಿತು. 4 4 16 ಡಿವೈಡೆಡ್ ಬೈ 5 5 25 ಮೈನಸ್ 3 3 9 ಡಿವೈಡೆಡ್ ಬೈ 5 5 25. ಈ 25 ಬರ್ಕೋತೀನಿ. 16 ಮೈನಸ್ 9 ಅಂತ ಹೇಳಿದ್ರೆ ನಮಗೆ 7 ಅಂತ ಸಿಗುತ್ತೆ. ಡಿವೈಡೆಡ್ ಬೈ 25. ಇವಾಗ ನಮಗೆ RHS ಕೂಡ 7/25 ಸಿಕ್ಕಿದೆ. ಅದರಿಂದ ನಾವು LHS ಈಕ್ವಲ್ ಟು RHS ಅಂತ ಬರಿಬೋದು. ಅಂದರೆ ಅವ್ರು ಕೊಟ್ಟಿದ್ದಾರೆ, ಪರೀಕ್ಷಿಸಿ ಅಂತ ಕೊಟ್ಟಿರೋದ್ರಿಂದ LHSನ ತಗೊಂಡು ಲೆಕ್ಕಗಳನ್ನ ಬಿಡಿಸ್ತಾ ಹೋದೆ. 7/25 ಸಿಕ್ತು. ಮತ್ತು RHSನ ತಗೊಂಡು ಲೆಕ್ಕನ ಬಿಡಿಸಿದಾಗ ನಮಗೆ 7/25 ಬರ್ತಿರೋದ್ರಿಂದ 2 ಸಮ ಆಗಿದೆ ಅಂತ ನಾವು ಪ್ರೂವ್ ಆಗಿದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ನೆಕ್ಸ್ಟ್ ಕ್ವೆಶನ್ ನೋಡೋಣ. 9ನೇ ಕ್ವೆಶನ್. 9ನೇ ಕ್ವೆಶನಲ್ಲಿ ಏನಿದೆ ಅಂತ ಹೇಳಿದ್ರೆ 9ನೇ ಕ್ವೆಶನಲ್ಲಿ ತ್ರಿಭುಜ ABC ಯಲ್ಲಿ ಕೋನ B ಈಕ್ವಲ್ ಟು 90 ಡಿಗ್ರಿ, ಟ್ಯಾನ್ ಎ ಈಕ್ವಲ್ ಟು 1/√3 ಆಗಿದೆ. ಟು 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಫಸ್ಟು ತ್ರಿಭುಜ ಬರ್ಕೊಳ್ಳೋಣ. ತ್ರಿಭುಜ ಅಂತ ಹೇಳಿದ್ರೆ ಇಲ್ಲಿ ಲಂಬಕೋನ ತ್ರಿಭುಜನೇ ಆಗಿರುತ್ತೆ. ಲಂಬಕೋನ ತ್ರಿಭುಜ ಅದರಲ್ಲಿ ಬಿ ಏನಿದೆ 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಅದರಿಂದ ನಾನು ಬಿ ಹೀಗೆ ಬರ್ಕೋತಾ ಇದ್ದೀನಿ. ಉಳಿದೆರಡು ಎ ಮತ್ತು ಸಿ ಆಗುತ್ತೆ. ಅದಾದಮೇಲೆ ಇಲ್ಲಿ ಟ್ಯಾನ್ ಎ ಈಕ್ವಲ್ ಟು 1/√3 ಅಂತ ಕೊಟ್ಟಿದ್ದಾರೆ. ಟ್ಯಾನ್ ಎ ಈಕ್ವಲ್ ಟು 1/√3 ಅಂತ ಕೊಟ್ಟಿದ್ದಾರೆ. ಟ್ಯಾನ್ ಎ ಅಂತ ಕೊಟ್ಟಿರೋದ್ರಿಂದ ಎ ಇಲ್ಲಿ ಬರುತ್ತೆ. ಇದಕ್ಕೆ ನಾವು ಇದು ಅಭಿಮುಖ ಬಾಹು, AB ಪಾರ್ಶ್ವಬಾಹು ಆಗುತ್ತೆ, AC ವಿಕರ್ಣ ಆಗುತ್ತೆ. ಇವಾಗ ಟ್ಯಾನ್ ಎ ಈಕ್ವಲ್ ಟು 1/√3 ಅಂತ ಕೊಟ್ಟಿರೋದ್ರಿಂದ ಟ್ಯಾನ್ಗೆ ಅನುಪಾತ ಗೊತ್ತಿದೆ ನಮಗೆ. ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಂತ. ಅಭಿಮುಖ ಬಾಹು ಅಂದರೆ BC ಇಲ್ಲಿ 1 ಆಯಿತು. ಪಾರ್ಶ್ವಬಾಹು AB ನಮಗೆ √3 ಆಯಿತು. ಇವಾಗ ನಾವು ವಿಕರ್ಣ ಒಂದನ್ನು ಕಂಡುಹಿಡ್ಕೊಳ್ಳೋಣ. ವಿಕರ್ಣ ಏನು ಬರುತ್ತೆ ಅಂತ ನೋಡಬೇಕು ಅಂತಂದರೆ ಪೈಥಾಗೊರಸ್ ಪ್ರಮೇಯನ ಅಪ್ಲೈ ಮಾಡೋಣ. ಪೈಥಾಗೊರಸ್ ಪ್ರಮೇಯ ಅಪ್ಲೈ ಮಾಡಿದಾಗ AC ಸ್ಕ್ವೇರ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಆಗುತ್ತೆ. ಇವಾಗ AB ಅಂತ ಹೇಳಿದ್ರೆ √3 ಹೋಲ್ ಸ್ಕ್ವೇರ್ ಪ್ಲಸ್ BC ಅಂತ ಅಂದರೆ 1 ಸ್ಕ್ವೇರ್. 3 + 1 ಅಂತ ಹೇಳಿದ್ರೆ 4 ಸಿಕ್ತು. ಅಂದರೆ AC ಸ್ಕ್ವೇರ್ ಅಂತ ಹೇಳಿದ್ರೆ ನಮಗೆ 4 ಸಿಕ್ಕಿದೆ. AC ಈಕ್ವಲ್ ಟು √4 ಆಯಿತು. √4 ವರ್ಗಮೂಲ 2 ಅಂತ ಆಗುತ್ತೆ. ಇವಾಗ AC ಅಂದರೆ ವಿಕರ್ಣ 2 ಸಿಕ್ತು. ಇವಾಗ ನಾವು ಲೆಕ್ಕನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಏನು ಕೊಟ್ಟಿದ್ದಾರೆ ಕ್ವೆಶನಲ್ಲಿ ಅದನ್ನು ಅಬ್ಸರ್ವ್ ಮಾಡೋಣ. ಕ್ವೆಶನಲ್ಲಿ ಮೊದಲನೇ ಕ್ವೆಶನ್ನು ಸೈನ್ ಎ ಇಂಟು ಕಾಸ್ ಸಿ ಪ್ಲಸ್ ಕಾಸ್ ಎ ಇಂಟು ಸೈನ್ ಸಿ ಅಂತ ಕೊಟ್ಟಿದ್ದಾರೆ. ನಾವು ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಇಲ್ಲಿ ಕೋನ ಎಗೆ ನಾವು ಸೈನನ್ನು ಕನ್ಸಿಡರ್ ಮಾಡಬೇಕು ಫಸ್ಟು, ಅದನ್ನೇ ಕೋನ ಸಿಗೆ ಕಾಸನ್ನು ಕನ್ಸಿಡರ್ ಮಾಡಬೇಕು. ನಾವು ಒಂದೇ ರೀತಿ ಎಗೆ ನಾವು ಪಾರ್ಶ್ವ ಇದು ಬಂತು, ಅಭಿಮುಖ ಇದು ಬಂತು ಅಂತ ಬರ್ಕೊಳ್ಳೋ ಹಾಗಿಲ್ಲ. ಅಲ್ಲಿ ಯಾವ ಕೋನ ಕೊಟ್ಟಿದ್ದಾರೆ ಅದ್ರ ಮೇಲೆ ನಾವು ಲೆಕ್ಕನ ಬಿಡಿಸ್ತಾ ಹೋಗ್ಬೇಕಾಗತ್ತೆ. ಇಲ್ಲಿ ಫಸ್ಟ್ನೇ ಕ್ವೆಶನ್ ನೋಡೋಣ. ಫಸ್ಟ್ನೇ ಕ್ವೆಶನಲ್ಲಿ ಸೈನ್ ಎ ಕಾಸ್ ಸಿ ಪ್ಲಸ್ ಕಾಸ್ ಎ ಸೈನ್ ಸಿ ಅಂತ ಕೊಟ್ಟಿದ್ದಾರಲ್ವಾ. ಇವಾಗ ಸೈನ್ ಎ ಅಂತ ಹೇಳಿದ್ರೆ ಕೋನ ಎ ಜಾಗದಲ್ಲಿ ಸೈನನ್ನು ನೋಡಬೇಕಾಗಿರುತ್ತೆ. ಕೋನ ಎ ಜಾಗದಲ್ಲಿ ಸೈನ್ ಅಂತಂದರೆ ನಮಗೆ ಅಭಿಮುಖ ಬಾಹು BCನೇ ಆಗುತ್ತೆ. ಅದರಿಂದ 1
ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಂತ ಹೇಳಿದ್ರೆ ಎ ಬಿ ಆಗುತ್ತೆ. ಪಾರ್ಶ್ವ ಬರ್ಕೊಳ್ಳೋಂಗಿಲ್ಲ, ಇಲ್ಲಿ ಸೈನ್ ಅಂತ ಹೇಳಿದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ವಿಕರ್ಣ ಏನಿದೆ 2 ಇದೆ, ಅದಕ್ಕೆ 2 ಬರ್ಕೋತಾ ಇದ್ದೀನಿ. ಅದಾದ್ಮೇಲೆ ಕಾಸ್ ಸಿ ನೋಡೋಣ. ಸಿ ಅಂತ ಹೇಳಿದ್ರೆ ಕೋನ ಇದಾಗುತ್ತೆ. ಇದಕ್ಕೆ ನಮಗೆ ಅಭಿಮುಖ ಬಾಹು ಎ ಬಿ ಬರುತ್ತೆ, ಪಾರ್ಶ್ವಬಾಹು ಬಿ ಸಿ ಬರುತ್ತೆ, ಆ ವಿಕರ್ಣ ಎ ಸಿನೇ ಬರುತ್ತೆ. ಇವಾಗ ಕಾಸ್ ಸಿ ಅಂತ ಬಂದರೆ ನಮಗೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತ ಗೊತ್ತಿದೆ. ಪಾರ್ಶ್ವಬಾಹು ಇಲ್ಲಿ 1 ಇದೆ, ವಿಕರ್ಣ 2 ಇದೆ, ಇದನ್ನ ಬರ್ಕೋತೀವಿ. ಇವಾಗ ಕಾಸ್ ಎ ಅಂತ ನೋಡೋಣ. ಪ್ಲಸ್ ಕಾಸ್ ಎ ಅಂತ ಹೇಳಿದ್ರೆ ನಾವು ಮತ್ತೆ ಹೇಗೆ ತಗೋಬೇಕು, ಪಾರ್ಶ್ವಬಾಹು ಎಷ್ಟಿದೆ √3 ಇದೆ, ವಿಕರ್ಣ ಎಷ್ಟಿದೆ 2 ಇದೆ, ಇಂಟು ಸೈನ್ ಸಿ. ಸೈನ್ ಅಂತ ಬಂದ ತಕ್ಷಣ ಸೈನ್ ಸಿ ಬಂದಿದೆ. ಇಲ್ಲಿ ಸಿಗೆ ನಾವು ಇವಾಗ ನೋಡಬೇಕು. ಸಿಗೆ ಪಾರ್ಶ್ವಬಾಹು ಯಾವುದು 1, ಸಾರಿ ನಾವು ಸಿ ಸೈನ್ ಅಂತ ಬಂದಿರೋದ್ರಿಂದ ಅಭಿಮುಖ ಬಾಹು √3, ವಿಕರ್ಣ 2. ಇವಾಗ ನಾವು ಲೆಕ್ಕನ ಬಿಡಿಸ್ತಾ ಹೋಗಬೇಕು. ಇವಾಗ 1/2 ಇಂಟು 1/2 ಇರೋದ್ರಿಂದ 2 ಗುಣಿಸ್ಬೇಕಾಗತ್ತೆ. 1 ಇಂಟು 1 1, 2 ಇಂಟು 2 ಅಂದರೆ 4, ಪ್ಲಸ್ ಇಲ್ಲಿ √3 ಇರೋದ್ರಿಂದ √3 ಹೋಲ್ ಸ್ಕ್ವೇರು, 2 ಇಂಟು 2 ಅಂದರೆ 2 4 ಆಯಿತು. ಇವಾಗ √3 ಸ್ಕ್ವೇರ್ ಇರೋದ್ರಿಂದ ಈ ರೂಟ್ ಮತ್ತು 2 ಕ್ಯಾನ್ಸಲ್ ಆಗುತ್ತೆ, 3/4 ಅಂತ ಆಯಿತು. ನಮಗೆ ಸೈನ್ ಎ ಇಂಟು ಕಾಸ್ ಸಿ ಬೆಲೆ ಪ್ಲಸ್ ಕಾಸ್ ಎ ಇಂಟು ಸೈನ್ ಸಿ ಬೆಲೆಯನ್ನು ಕಂಡುಹಿಡಿದ್ರೆ ನಮಗೆ 3/4 ಅಂತ ಸಿಗ್ತಾ ಇದೆ. ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋಣ. 3/4 ಆಗೋದಿಲ್ಲ ಇದರಲ್ಲಿ. ಇಲ್ಲಿ 1 + 3 ಸಿಗ್ತಾ ಇದೆ. 1 + 3 ಅಂತ ಹೇಳಿದ್ರೆ ನಮಗೆ 3 + 1 ಅಂದರೆ 4 ಡಿವೈಡೆಡ್ ಬೈ 4 ಆಗುತ್ತೆ. 4 ಕ್ಯಾನ್ಸಲ್ ಆಗುತ್ತೆ, 1 ಆಗುತ್ತೆ. ಸೊ ಇವಾಗ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಎರಡನೇ ಲೆಕ್ಕ, ಅದರಲ್ಲೇ ಎರಡನೇ ಲೆಕ್ಕ ಕೊಟ್ಟಿದ್ದಾರೆ. ಆ ಎರಡನೇ ಲೆಕ್ಕನ ನೋಡೋಣ. ಆ ಎರಡನೇ ಲೆಕ್ಕದಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಕಾಸ್ ಎ ಕಾಸ್ ಸಿ ಮೈನಸ್ ಸೈನ್ ಎ ಸೈನ್ ಸಿ. ಇಲ್ಲಿನೂ ಕೂಡ ನಾವು ನೋಡ್ಬೋದು. ಇಲ್ಲಿ ಎ ಕೋನ ಎನ ಕನ್ಸಿಡರ್ ಮಾಡಿಕೊಂಡು ಅಭಿಮುಖ ಯಾವುದು, ಪಾರ್ಶ್ವ ಯಾವುದು, ವಿಕರ್ಣ ಯಾವುದು ಅಂತ ತಿಳ್ಕೋಬೇಕು. ಇಲ್ಲಿ ಸಿ ಕೋನ ಸಿನ ತಗೊಂಡು ಅಭಿಮುಖ ಯಾವುದು, ಪಾರ್ಶ್ವ ಯಾವುದು, ಕೋನ ಯಾವುದು ಅಂತ ಬರ್ಕೋಬೇಕು. ಇಲ್ಲಿ ನಾನು ಡೈರೆಕ್ಟಾಗಿ ಬರಿತಾ ಹೋಗ್ತೀನಿ. ಕಾಸ್ ಎ ಅಂತ ಹೇಳಿದ್ರೆ ನಮಗೆ √3/2 ಬರುತ್ತೆ. ಕಾಸ್ ಸಿ ಅಂತ ಹೇಳಿದ್ರೆ 1/2 ಬರ್ತಾ ಹೋಗುತ್ತೆ. ಮೈನಸ್ ಸೈನ್ ಎ ಅಂತ ಹೇಳಿದ್ರೆ ಇಲ್ಲಿ 1/2. ಅದು ಹೇಗೆ ಬಂತು ಅನ್ನೋದನ್ನು ನೀವೇ ಥಿಂಕ್ ಮಾಡಿ. ಸೈನ್ ಸಿ ಅಂತ ಹೇಳಿದ್ರೆ √3/2 ಸಿಗ್ತಾ ಹೋಗುತ್ತೆ. ಇವಾಗ 2 ಇಂಟು 2 ಛೇದದಲ್ಲಿ ಬಂದಿರೋದ್ರಿಂದ 2 4, √3 ಮೈನಸ್ √3 ಡಿವೈಡೆಡ್ ಬೈ 2 4. ಈಗ 2 ಕಡೆನೂ 4, √3 ಮೈನಸ್ √3. ಇವಾಗ 2 ಕಡೆ √3 ಬಂದಿರೋದ್ರಿಂದ 2 ಕ್ಯಾನ್ಸಲ್ ಆಯಿತು ಅಂತಂದರೆ ನಮಗೆ 0 ಬರುತ್ತೆ. 0/4. ಯಾವುದೇ ಸಂಖ್ಯೆ 0 ಡಿವೈಡೆಡ್ ಬೈ ಯಾವುದೇ ಸಂಖ್ಯೆ ಆದರೆ ನಮಗೆ ಉತ್ತರ 0ನೇ ಬರುತ್ತೆ. ಎರಡನೇ ಪ್ರಶ್ನೆಗೆ ನಮಗೆ ಉತ್ತರ 0 ಸಿಕ್ಕಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಅಂದರೆ 10ನೇ ಪ್ರಶ್ನೆ. 10ನೇ ಪ್ರಶ್ನೆ ನೋಡೋದಾದರೆ 10ನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ, ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಕೋನ ಕ್ಯೂ = 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ನಾವು ತ್ರಿಭುಜ ಬರ್ಕೋಬೇಕಾಗುತ್ತೆ. ಅವ್ರು ಕೊಟ್ಟಿರೋ ಕ್ವಶನ್ ಏನಿದೆ, ಫಸ್ಟ್ ತ್ರಿಭುಜ ಪಿ ಕ್ಯೂ ಆರ್, ಅದರಲ್ಲಿ ಕ್ಯೂ 90 ಡಿಗ್ರಿ, ಕ್ಯೂ 90 ಡಿಗ್ರಿ ಆಗಿದೆ. ಅದಾದಮೇಲೆ ಪಿ ಕ್ಯೂ ಆಯಿತು, ಆರ್ ಅಂತ ಬರ್ಕೊಂಡಿದ್ದೀನಿ. ಅದಾದಮೇಲೆ ನಮಗೆ ಪಿ ಆರ್ ಪ್ಲಸ್ ಕ್ಯೂ ಆರ್ = 25 ಅಂತ ಕೊಟ್ಟಿದ್ದಾರೆ. ಅದನ್ನು ಬರ್ಕೊಳ್ಳೋಣ. ಪಿ ಆರ್ ಪ್ಲಸ್ ಫಸ್ಟ್ ಲೆಕ್ಕ ಯಾವುದನ್ನೇ ಬಿಡಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವ್ರು ಕೊಟ್ಟಿರೋ ಅಂಥದ್ದನ್ನು ಬರ್ಕೋಬೇಕಾಗುತ್ತೆ. 25 ಸೆಂಟಿಮೀಟರ್ ಆಯಿತು. ಅದಾದಮೇಲೆ ನಮಗೆ ಪಿ ಕ್ಯೂ = 5 ಅಂತ ಕೊಟ್ಟಿದ್ದಾರೆ. ಇವಾಗ ನಾವು ಸೈನ್ ಪಿ, ಕಾಸ್ ಪಿ ಮತ್ತು ಟ್ಯಾನ್ ಪಿಗಳನ್ನ ಕಂಡುಹಿಡ್ಕೋಬೇಕಾಗತ್ತೆ. ಇಲ್ಲಿ ಪಿ ಕ್ಯೂ ಅಂತ ಹೇಳಿದ್ರೆ 5 ಅಂತ ಕೊಟ್ಟಿದ್ದಾರೆ. ಅಂದರೆ ಒಂದೇ ಒಂದು ಬಾಹುನ ಕೊಟ್ಟಿದ್ದಾರೆ, ಮಿಕ್ಕಿದನ್ನು ನಾವೇನೇ ಕಂಡುಹಿಡ್ಕೋಬೇಕಾಗತ್ತೆ. ಇವಾಗ ಏನು ಮಾಡೋಣ ಅಂತ ಹೇಳಿದ್ರೆ ಇಲ್ಲಿ ಪಿ ಆರ್ ಪ್ಲಸ್ ಕ್ಯೂ ಆರ್ = 25 ಅಂತ ಕೊಟ್ಟಿರೋದ್ರಿಂದ ಇವಾಗ ನಾನು ಪಿ ಕ್ಯೂ = 5 ಅಂತ ಕೊಟ್ಟಿದ್ದಾರೆ. ಇವಾಗ ನಾನು ಏನಂತ ಮಾಡ್ತೀನಿ ಅಂತಂದರೆ ಇದಕ್ಕೆ ಪೈಥಾಗರಸ್ ಪ್ರಮೇಯನ ಅಪ್ಲೈ ಮಾಡ್ತೀನಿ. ಪೈಥಾಗರಸ್ ಪ್ರಮೇಯನ ಅಪ್ಲೈ ಮಾಡಿದಾಗ ಪಿ ಆರ್ ಸ್ಕ್ವೇರ್ = ಪಿ ಕ್ಯೂ ಸ್ಕ್ವೇರ್
ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಅಂತ ಸಿಗ್ತಾ ಇದೆ. ಅಂದರೆ ಇವಾಗ ನಮಗೆ ಪಿ ಆರ್ ಸ್ಕ್ವೇರ್ ಅಂತ ಏನಿದೆ, ಪಿ ಆರ್ ಸ್ಕ್ವೇರ್ ಹಾಗೆ ಬರ್ಕೋತೀನಿ. ಪಿ ಕ್ಯೂ ಅಂತ ಹೇಳಿದ್ರೆ ನಮಗೆ 5 ಅಂತ ಕೊಟ್ಟಿರೋದ್ರಿಂದ 5 ಸ್ಕ್ವೇರ್ ಅಂತ ಬರ್ಕೋತೀನಿ. ಕ್ಯೂ ಆರ್ ಅಂತ ಅಂದರೆ ಕ್ಯೂ ಆರ್ ಸ್ಕ್ವೇರ್ ಕೊಟ್ಟಿರೋದ್ರಿಂದ ನಮಗೆ ಇಲ್ಲಿ ಪಿ ಆರ್ ಪ್ಲಸ್ ಕ್ಯೂ ಆರ್ ಈಕ್ವಲ್ ಟು 25 ಅಂತ ಕೊಟ್ಟಿರೋದ. ಕ್ಯೂ ಆರ್ ಈಕ್ವಲ್ ಟು 25 ಮೈನಸ್ ಈ ಪಿ ಆರ್ ಏನಿದೆ ಅದನ್ನು ಈ ಕಡೆ ಬರ್ಕೋಬೋದು, ಪಿ ಆರ್ ಅಂತ ಬರ್ಕೋತೀನಿ. ಇವಾಗ ಕ್ಯೂ ಆರ್ ಜಾಗದಲ್ಲಿ 25 ಮೈನಸ್ ಪಿ ಆರ್ ಅಂತ ಬರ್ಕೋಬಹುದು. ಅಂದರೆ ಇದು ಪಿ ಆರ್ ಹೋಲ್ ಸ್ಕ್ವೇರ್ ಆಯಿತು ಇದಿಷ್ಟು. ಇವಾಗ ನಾನು ಪಿ ಆರ್ ಸ್ಕ್ವೇರ್ ಹಾಗೆ ಬರ್ಕೋತೀನಿ. 5 ಸ್ಕ್ವೇರ್ ಅಂದರೆ 25 ಆಯಿತು. ಪ್ಲಸ್ ಇದನ್ನ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿ ಇದೆ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿರೋದ್ರಿಂದ ಇದಕ್ಕೆ ನಾನು ನಿತ್ಯ ಸಮೀಕರಣ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರನ ಅಪ್ಲೈ ಮಾಡಿದ್ರೆ ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿದೆ. ಅದರಿಂದ ಇದಕ್ಕೆ ಸೂತ್ರ ಅಪ್ಲೈ ಮಾಡಿದ್ರೆ ನಮಗೆ ಎ ಸ್ಕ್ವೇರ್ ಅಂತ ಹೇಳಿದ್ರೆ 25 ಸ್ಕ್ವೇರ್ ಆಗುತ್ತೆ. ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಪಿ ಆರ್ ಸ್ಕ್ವೇರ್ ಆಗುತ್ತೆ. ಮೈನಸ್ 2 ಎ ಬಿ ಅಂತ ಹೇಳಿದ್ರೆ ನಮಗೆ 50 ಪಿ ಆರ್ ಆಗುತ್ತೆ. ಅಂದರೆ 2 × 25 × ಪಿ ಆರ್ ಅಂತ ಆಗುತ್ತೆ. ಇವಾಗ ಈ 25ನ ಹಾಗೆ ಬರ್ಕೋತೀನಿ. 25 ಸ್ಕ್ವೇರ್ ಅಂತ ಹೇಳಿದ್ರೆ 625 ಆಯಿತು. ಪ್ಲಸ್ ಪಿ ಆರ್ ಸ್ಕ್ವೇರ್ ಮೈನಸ್ 50 ಪಿ ಆರ್ ಅಂತ ಸಿಕ್ತು. ಇವಾಗ 25 ಪ್ಲಸ್ 625 ಪ್ಲಸ್ ಪಿ ಆರ್ ಸ್ಕ್ವೇರ್ ಮೈನಸ್ 50 ಪಿ ಆರ್ ಏನು ಬಂದರೆ ಇದನ್ನು ಬಳಸ್ಕೊತಾ ಮಾಡ್ತಾ ಹೋಗೋಣ. ಇಲ್ಲಿ ಪಿ ಆರ್ ಸ್ಕ್ವೇರ್ ಎರಡೂ ಕಡೆನೂ ಪಿ ಆರ್ ಸ್ಕ್ವೇರ್ ಬಂದಿರೋದ್ರಿಂದ ಇಲ್ಲಿ ಪಿ ಆರ್ ಸ್ಕ್ವೇರ್ ಇದೆ. ಪಿ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಉಳಿದಿರೋ ಅಂಥದ್ದು ಈ 50 ಪಿ ಆರ್ ಏನಿದೆ ಅದನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ ಅಲ್ಲಿ ಮೈನಸ್ ಇರೋದ್ರಿಂದ ಈ ಕಡೆ ತೊಗೊಂಡ್ರೆ ಪ್ಲಸ್ ಪಿ ಆರ್ ಆಗುತ್ತೆ. ಈಕ್ವಲ್ ಟು 25 ಪ್ಲಸ್ 625 ಅಂತ ಹೇಳಿದ್ರೆ ನಮಗೆ 650 ಸಿಗುತ್ತೆ. ಇವಾಗ ಪಿ ಆರ್ ಅಂತ ಹೇಳಿದ್ರೆ 650 ಡಿವೈಡೆಡ್ ಬೈ 50 ಆಗುತ್ತೆ. 50 13 650 ಆಗುತ್ತೆ. ಅಂದರೆ ಪಿ ಆರ್ ಅಂತ ಹೇಳಿದ್ರೆ ನಮಗೆ 13 ಸಿಕ್ತು. 13 ಅಂತ ಸಿಕ್ಕಿದೆ. ಇವಾಗ 2 ಬಾಹುಗಳು ಸಿಕ್ಕಿದೆ ಅಂದರೆ ಇನ್ನೊಂದು ಬಾಹುನ ಈಸಿಯಾಗಿ ಕಂಡುಹಿಡಿಬೋದು ಅಂತ ಹೇಳಿದ್ರೆ ಇಲ್ಲಿ ನೋಡೋಣ. ಇಲ್ಲಿ ಅವರು ಒಂದು ಸಮೀಕರಣ ಅವರೇ ಕೊಟ್ಟಿದ್ದಾರೆ. ಏನು ಪಿ ಆರ್ ಪ್ಲಸ್ ಕ್ಯೂ ಆರ್ ಈಕ್ವಲ್ ಟು 25 ಅಂತ. ಅದನ್ನು ಕ್ಯೂ ಆರ್ ಈಕ್ವಲ್ ಟು 25 ಮೈನಸ್ ಪಿ ಆರ್ ಅಂತ ಬರ್ಕೊಂಡಿದ್ವಿ. ಇವಾಗ ಪಿ ಆರ್ ಬೆಲೆ ಸಿಕ್ಕಿದೆ. ಆ ಪಿ ಆರ್ ಬೆಲೆನ ಇಲ್ಲಿಗೆ ಅಪ್ಲೈ ಮಾಡೋಣ. 25 ಮೈನಸ್ ಪಿ ಆರ್ ಅಂತ ಹೇಳಿದ್ರೆ 13 ಆಯಿತು. 25 ಮೈನಸ್ 13 ಅಂತ ಹೇಳಿದ್ರೆ 12 ಅಂತ ಸಿಗ್ತಾ ಇದೆ. ಅಂದರೆ ಕ್ಯೂ ಆರ್ ಬೆಲೆ ನಮಗೆ 13 ಅಂತ ಸಿಕ್ತು. ಇವಾಗ ಎಲ್ಲ ಬಾಹುಗಳು ನಮಗೆ ಸಿಕ್ಕಿದೆ ಅಂತ ಅಂದರೆ ಈಸಿಯಾಗಿ ನಾವು ಲೆಕ್ಕನ ಬಿಡಿಸ್ತಾ ಹೋಗ್ಬೋದು. ಅವರು ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ ಫಸ್ಟು ಏನದು ಸೈನ್ ಪಿ, ಕಾಸ್ ಪಿ ಮತ್ತು ಟ್ಯಾನ್ ಪಿನ ಕಂಡುಹಿಡಿಬೇಕು ಅಂತ. ಇವಾಗ ಸೈನ್ ಪಿ ಅಂದರೆ ಏನು ಅಂತ ನೋಡೋಣ. ಸೈನ್ ಪಿ ಅಂತ ಹೇಳಿದ್ರೆ ನಮಗೆ ಪಿ ಇದಾಗುತ್ತೆ. ಇದಕ್ಕೆ ಅಭಿಮುಖ ಬಾಹು ಕ್ಯೂ ಆರ್, ಪಾರ್ಶ್ವ ಬಾಹು ಪಿ ಆರ್, ಅದಾದಮೇಲೆ ವಿಕರ್ಣ ಅಂತ ಹೇಳಿದ್ರೆ ಪಿ ಆರ್ ಆಗುತ್ತೆ. ಸೊ ಇವಾಗ ಸೈನ್ ಪಿ ಅಂತ ಹೇಳಿದ್ರೆ ನಮ್ಗೆ ಗೊತ್ತು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತ. ಅದರಿಂದ ಅಭಿಮುಖ ಬಾಹು ಸೈನ್ ಪಿ ಅಭಿಮುಖ ಬಾಹುಗೆ ನಮಗೆ ಕ್ಯೂ ಆರ್ ಬೆಲೆ ನಮಗೆ ಎಷ್ಟು ಸಿಕ್ತು? 12 ಸಿಕ್ಕಿದೆ. 12 ಅಂತ ಬರ್ಕೋಬೇಕು. ವಿಕರ್ಣ 13, ಪಿ ಕ್ಯೂ 5 ಆಗಿದೆ. ಓಕೆ. ಸೈನ್ ಪಿ ಅಂತ ಹೇಳಿದ್ರೆ 13. ಸೈನ್ ಪಿ ಅಂತ ಹೇಳಿದ್ರೆ ಅಭಿಮುಖ ಬಾಹು 12, ಪಾರ್ಶ್ವ ಬಾಹು 13 ಆಯಿತು. ಹಾಗೆಯೇ ಕಾಸ್ ಪಿ ಅಂತ ಹೇಳಿದ್ರೆ 5 ಅಂದರೆ ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣ 13 ಅಂತ ಆಯಿತು. ಟ್ಯಾನ್ ಪಿ ಅಂತ ಹೇಳಿದ್ರೆ ಟ್ಯಾನ್ ಪಿ ಅಂದರೆ ಅಭಿಮುಖ ಬಾಹು 12, ಪಾರ್ಶ್ವ ಬಾಹು 5. ಈ ಮೂರನ್ನು ಕಂಡುಹಿಡಿಯಕ್ಕೆ ಹೇಳಿದ್ರು, ಕಂಡುಹಿಡಿದಾಗಿದೆ. ಅಂದರೆ ಅವ್ರು ಕೊಟ್ಟಿರೋಂಥ ಕ್ವೆಶನನ್ನು ಬಳಸ್ಕೊಂಡು ನಾವು ಎಲ್ಲ ಬಾಹುಗಳನ್ನ ಕಂಡುಹಿಡ್ಕೊಂಡ್ರೆ ಅವ್ರು ಕೊಟ್ಟಿರೋ ತ್ರಿಕೋನಮಿತಿ ಅನುಪಾತಗಳನ್ನ ನಾವು ಈಸಿಯಾಗಿ ಕಂಡುಹಿಡಿತಾ ಹೋಗ್ಬೋದು. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ, ಮುಂದಿನ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಮುಂದಿನ ಪ್ರಶ್ನೆ 17ನೇ ಪ್ರಶ್ನೆ. 17ನೇ ಪ್ರಶ್ನೆಯಲ್ಲಿ
ಮೊದಲನೇ ಕ್ವೆಶನ್ನು 17ನೇ ಪ್ರಶ್ನೆಯಲ್ಲಿ ಮೊದಲನೇ ಕ್ವೆಶನ್, ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ಎಂದು ತಿಳಿಸಿ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತ ಕೊಟ್ಟಿದ್ದಾರೆ. ಅಂದರೆ ಅವರು ಕೊಟ್ಟಿರೋಂಥ ಕ್ವೆಶನ್ ಸರಿ ಇದೆಯಾ ತಪ್ಪಿದೆಯಾ ಅಂತ ನೋಡೋಣ, ಹೇಳಬೇಕು. ಅದಾದಮೇಲೆ ಯಾಕೆ ತಪ್ಪಾಯಿತು ಯಾಕೆ ಸರಿ ಆಯಿತು ಅನ್ನೋದನ್ನು ನಾವು ಹೇಳಬೇಕಾಗಿದೆ. ಅಂದರೆ ಮೊದಲನೇ ಕ್ವೆಶನ್ನು ಟ್ಯಾನ್ ಎ ಬೆಲೆಯು ಯಾವಾಗಲೂ 1ಕ್ಕಿಂತ ಕಡಿಮೆಯಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಟ್ಯಾನ್ ಎ ಬೆಲೆ ಯಾವಾಗಲೂ 1ಕ್ಕಿಂತ ಕಡಿಮೆ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಇವಾಗ ಒಂದು ತ್ರಿಭುಜನ ತಗೊಳ್ಳೋಣ. ತ್ರಿಭುಜ ಏನು ತಗೋತಾ ಇದ್ದೀನಿ, ABC ಅಂತ ತಗೋತಾ ಇದ್ದೀನಿ. ABC ಅಂತ ತಗೊಂಡಾಗ ನಾನು ಇದಕ್ಕೆ 3, 4, 5 ಅಂತ ತಗೊಳ್ಳೋಣ. ಇದೆಲ್ಲ ಅಭಿಮುಖ ಬಾಹು, ಪಾರ್ಶ್ವಬಾಹು, ವಿಕರ್ಣ ಅಂತ ತಗೋತಾ ಇದ್ದೀನಿ. ಇವಾಗ ನಾವು ನೋಡ್ಬೋದು ಇದರಲ್ಲಿ AB ಅಂತ ಹೇಳಿದ್ರೆ AB ಅಂದರೆ 3, ಹಾಗೆಯೇ BC ಅಂದರೆ 4, AC ಅಂತ ಅಂದರೆ 5 ಅಂತ ಇದೆ. ಇವಾಗ ಟ್ಯಾನ್ ಎ ಅಂತ ಬರ್ಕೊಳ್ಳೋದಂದರೆ ಟ್ಯಾನ್ ಎ ಅಂದರೆ ಇಲ್ಲಿ ಬಂತು ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು 4/3 ಅಂತ ಬರಿಬೋದು. ಅಂಶದಲ್ಲಿ ಆ ಸಂಖ್ಯೆ ಜಾಸ್ತಿ ಇದೆ ಅಂತ ಹೇಳಿದ್ರೆ ಇದು 1ಕ್ಕಿಂತ ಜಾಸ್ತಿ ಇದೆ ಅಂತಲೇ ಅರ್ಥ ಅಲ್ವಾ. ಆದ್ದರಿಂದ ನಮಗೆ ಈ ಮೊದಲನೇ ಕ್ವೆಶನ್ ಏನಾಗಿದೆ, ಅವರು ಯಾವಾಗಲೂ 1ಕ್ಕಿಂತ ಕಡಿಮೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾವಾಗಲೂ 1ಕ್ಕಿಂತ ಕಡಿಮೆ ಇರೋದಕ್ಕೆ ಸಾಧ್ಯ ಇಲ್ಲ, ಜಾಸ್ತಿ ಕೂಡ ಇರುತ್ತೆ. ಅದರಿಂದ ಕೊಟ್ಟಿರುವಂಥ ಕ್ವೆಶನ್ ತಪ್ಪು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋಣ. ಎರಡನೇ ಪ್ರಶ್ನೆ ನೋಡೋದಾದರೆ ಇದರ ಕ್ವೆಶನ್ ಏನಿದೆ ಅಂತ ನೋಡೋಣ. ಕೋನ ಎದ ಯಾವುದಾದರೂ ಒಂದು ಬೆಲೆಯು ಸೆಕೆಂಡ್ ಎ = 12/2 12/5 ಆಗಿದೆ ಅಂತ ಕೊಟ್ಟಿದ್ದಾರೆ. 12/5 ಆಗಿದೆ ಅಂತ ಕೊಟ್ಟಿರೋದ್ರಿಂದ ಇದನ್ನು ನಾವು ಸರಿ ಅಂತಲೇ ಹೇಳ್ಬೋದು. ಒಂದು ತ್ರಿಭುಜ ತಗೊಳ್ಳೋಣ. ತ್ರಿಭುಜ ABC ABC ಅಂತ ತೊಗೊಂಡ್ರೆ ಇಲ್ಲಿ ಬಿ ಏನಾಗುತ್ತೆ 90 ಡಿಗ್ರಿ ಅಂತ ತಗೋತಾ ಇದ್ದೀವಿ. ಇವಾಗ AC ಬೆಲೆ 13 ಆದರೆ AC ಬೆಲೆ 13 ಹಾಗೆಯೇ AB ಬೆಲೆ 5 ಅಂತ ಆದರೆ ಇಲ್ಲಿ ನಮಗೆ AC ಸೆಕೆಂಡ್ ಎ ಕೊಟ್ಟಿರೋದ್ರಿಂದ ಇಲ್ಲಿ 12 ಅಂತ ಆಗುತ್ತೆ. ಇದನ್ನು ಬಳಸ್ಕೊಂಡ್ರೆ ನಾವು ಸೆಕೆಂಡ್ ಎ ಅಂತ ಹೇಳಿದ್ರೆ ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವ ಅಂತ ಗೊತ್ತಿದೆ ನಮಗೆ. ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವ ಅಂತ ಗೊತ್ತಿರೋದ್ರಿಂದ ನಮಗೆ ಇಲ್ಲಿ 12/5 ಆಗುತ್ತೆ. ಅಂದರೆ ಅವ್ರು ಕೊಟ್ಟಿರೋಂಥ ಕ್ವೆಶನ್ ಏನಿದೆ 12/5 ಅಂತ ಕೊಟ್ಟಿರೋದ್ರಿಂದ ನಾವು ಅದನ್ನು ಈ ರೀತಿ ಬರ್ಕೋಬೋದು. ಈ ತ್ರಿಭುಜಕ್ಕೆ ನಾವು ಇದನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಅಲ್ಲಿ ಸೆಕೆಂಡ್ ಅಂತ ಹೇಳಿದ್ರೆ ನಮಗೆ ಅದೇ ಬೆಲೆ ಸಿಗುತ್ತೆ. ಅದರಿಂದ ಈ ಉತ್ತರ ಸರಿ ಇದೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ಕೋನ ಎದ ಕೊಸಿಕೆಂಟ್ ಎ ಅನ್ನು ಕಾಸ್ ಎ ಎಂದು ಸಂಕ್ಷೇಪಿಸಿ ಉಪಯೋಗಿಸಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಕೊಸಿಕೆಂಟ್ ಏನ ನಾವು ಕಾಸ್ ಎ ಅಂತ ನಾವು ಉಪಯೋಗಿಸ್ಬೋದು ಅಂತ ಕೊಡ್ತಾ ಇದ್ದಾರೆ. ಅಂದರೆ ಉತ್ತರ ತಪ್ಪಾಗುತ್ತೆ. ನಾವು ಯಾವಾಗಲೂ ಕೊಸಿಕೆಂಟ್ನಲ್ಲಿ ಕಾಸ್ ಅಂತ ಬರ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇದನ್ನು ತಪ್ಪು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕೊಸಿಕೆಂಟ್ ಎ ಸಂಕ್ಷಿಪ್ತವಾಗಿ ಕೊಸಿಕೆಂಟ್ ಎ ಬದಲು ಕಾಸ್ ಎ ಯನ್ನು ಸಂಕ್ಷಿಪ್ತವಾಗಿ ಕೊಸೈನ್ ಬದಲು ಬಳಸುತ್ತಾರೆ. ಅಂತ ಬರಿಬೋದು. ಅದಾದಮೇಲೆ ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ಈ ಕ್ವೆಶನ್ ತಪ್ಪಾಗಿದೆ, ಇದ್ರ ಉತ್ತರ ತಪ್ಪು. ಇನ್ನು ನೆಕ್ಸ್ಟ್ ಕ್ವೆಶನ್ನು, ಈ ಕ್ವೆಶನಲ್ಲಿ ಕಾಟ್ ಎ ಎಂಬುದು ಕಾಟ್ ಮತ್ತು ಎಗಳ ನಡುವಿನ ಗುಣಲಬ್ಧ ಅಂತ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕಾಟ್ ಮತ್ತು ಎ ಅದರ ಗುಣಲಬ್ಧ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಅದು ಕೋಟ್ ಆಜೆಂಟ್ ಆಗುತ್ತದೆ. ಅದರಿಂದ ನಾವು ಇದನ್ನು ತಪ್ಪು ಅಂತ ಹೇಳ್ಬೋದು. ಹಾಗೆಯೇ ಥೀಟಾ ಒಂದು ಬೆಲೆ ಸೈನ್ ಥೀಟಾ = 4/3 ಆಗಿದೆ ಅಂತ ಕೊಟ್ಟಿದ್ದಾರೆ. ಇದನ್ನು ಹೇಗೆ ಅಂತ ಬರ್ಕೊಳ್ಳೋಕ್ಕಾಗುತ್ತೆ, ಇದು ತಪ್ಪು ಅಂತಲೇ ಹೇಳ್ಬೋದು. ಇದನ್ನು ಕೂಡ ತಪ್ಪು ಅಂತಲೇ
ಹೇಳ್ಬೋದು. ಸೈನ್ ಥೀಟಾ ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತ ಆಗುತ್ತೆ. ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣ ಅತ್ಯಂತ ದೊಡ್ಡ ಸಂಖ್ಯೆ ಆಗಿರುತ್ತೆ. ಅಂದರೆ ಲಘುಕೋನ ತ್ರಿಭುಜ ಅಂತ ಬಂದಾಗ ವಿಕರ್ಣ ಏನಾಗಿರುತ್ತೆ, ದೊಡ್ಡ ಸಂಖ್ಯೆ ಆಗಿರುತ್ತೆ. ದೊಡ್ಡ ಸಂಖ್ಯೆ ಯಾವಾಗ್ಲೂ ವಿಕರ್ಣನೇ ದೊಡ್ಡ ಸಂಖ್ಯೆ ಆಗಿರುತ್ತೆ. ಆದರೆ ಇಲ್ಲಿ ಏನು ಕೊಟ್ಟಿದ್ದಾರೆ, ದೊಡ್ಡ ಸಂಖ್ಯೆ ಬಾಹು ಆಗಿರುತ್ತೆ. ಅದರಿಂದ ಸೈನ್ ಥೀಟಾ ಯಾವಾಗ್ಲೂ ಸೈನ್ ಥೀಟಾ ಬೆಲೆ ಏನಾಗಿರುತ್ತೆ, ಸೈನ್ ಥೀಟಾ ಬೆಲೆ ಏನಾಗಿರುತ್ತೆ, 1ಕ್ಕಿಂತ ಕಡಿಮೆ ಆಗಿರುತ್ತೆ. ಆದರೆ ಇಲ್ಲಿ 4/3 ಅಂತ ಕೊಡೋದ್ರಿಂದ 1ಕ್ಕಿಂತ ಜಾಸ್ತಿ ಇದೆ. ಆದ್ದರಿಂದ ಇದು ಉತ್ತರ ತಪ್ಪಾಗುತ್ತೆ ಅಂತ ಹೇಳ್ಬೋದು. ಕೊಟ್ಟಿರೋಂಥ ಕ್ವೆಶನ್ ತಪ್ಪಾಗುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ, ನಿರ್ದಿಷ್ಟ ಕೋನಗಳ ತ್ರಿಕೋನಮಿತಿಯ ಅನುಪಾತಗಳನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಇಂದಿನ ವಿಡಿಯೋದಲ್ಲಿ ನಾನು ತ್ರಿಕೋನಮಿತಿ ಪ್ರಸ್ತಾವನೆ ಪಾಠದ 8.1 ಅಭ್ಯಾಸ 8.1 ಡಿಸ್ಕಸ್ ಮಾಡಿದ್ದೆ. ಅದರ ಮುಂದುವರೆದ ಭಾಗವನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ನನ್ನ ಚಾನಲ್ನ ವೀಡಿಯೋಸ್ನ ನೋಡೋದ್ರ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡಿಸ್ಕಸ್ ಮಾಡಿದ್ದೆ. ಅದರ ಮುಂದುವರಿದ ಭಾಗನ ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದರಲ್ಲಿ 8ನೇ ಪ್ರಶ್ನೆ ನೋಡೋಣ. 8ನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, 8ನೇ ಪ್ರಶ್ನೆಯಲ್ಲಿ 3 cot A = 4 ಕೊಟ್ಟಿದ್ದಾರೆ. ಆದರೆ 1 - tan square A ಡಿವೈಡೆಡ್ ಬೈ 1 + tan square A = cos square A - sin square A ಆಗಿದೆಯೇ ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ. ಅಂದರೆ ನಾವು 3 cot A ನ = 4 ಅಂತ ಬಳಸ್ಕೊಂಡು ಇದನ್ನು 1 - tan square A ಡಿವೈಡೆಡ್ ಬೈ 1 + tan square A = cos square A - sin square A ಅಂತ ಪ್ರೂವ್ ಮಾಡಬೇಕಾಗಿದೆ. ಇವಾಗ ನಾವು ಅವ್ರು ಏನು ಕೊಟ್ಟಿದ್ದಾರೆ ಅಂತ ಫಸ್ಟ್ ಬರ್ಕೊಳ್ಳೋಣ. ಅಲ್ಲಿ ಏನು 3 cot A = 4 ಅಂತ ಕೊಟ್ಟಿದ್ದಾರೆ. ಅಂದರೆ ನಮಗೆ cot A ಅಂತ ಹೇಳಿದ್ರೆ 4/3 ಆಯಿತು. ಅಂದರೆ ಈ 3ನ ಓರೆ ಗುಣಾಕಾರ ಮಾಡಿಕೊಂಡ್ರೆ ನಮಗೆ 4/3 ಅಂತ ಸಿಕ್ತು. ನಾನು ಹೇಳಿದೆ ತ್ರಿಭುಜ ಬರ್ಕೋಬೇಕಾಗತ್ತೆ. ತ್ರಿಭುಜ ಬಿ ಅಂತ ಇದನ್ನು ಬರ್ಕೋತಾ ಇದ್ದೀನಿ. ಎ ಇದು, ಬಿ ಅಂದರೆ 90 ಡಿಗ್ರಿ, ಬಿ ಸಿ ಆಯಿತು. ಕಾಟ್ ಎ ಅಂತ ಕೊಟ್ಟಿರೋದ್ರಿಂದ ನಾನು ಈ ತ್ರಿಭುಜ ಇಲ್ಲಿ ಎನ ತಗೋತಾ ಇದ್ದೀನಿ. ಈ ತ್ರಿಭುಜದಲ್ಲಿ ಕೋನ ಎ, ನಾನು ಕೋನ ಎದು ನಾನು ಕನ್ಸಿಡರ್ ಮಾಡ್ತಾ ಇರೋದ್ರಿಂದ ಇದಕ್ಕೆ ವಿರುದ್ಧವಾಗಿರೋದು ಅಭಿಮುಖ ಬಾಹು, ಇದು ಪಾರ್ಶ್ವಬಾಹು, ಎ ಬಿ ಪಾರ್ಶ್ವಬಾಹು, ಎ ಸಿ ವಿಕರ್ಣ ಆಗುತ್ತೆ. ಈಗ ಕಾಟ್ ಅಂತ ಕೊಟ್ಟಿರೋದ್ರಿಂದ ನಮಗೆ ಪಾರ್ಶ್ವಬಾಹು 4, ಅಭಿಮುಖ ಬಾಹು 3 ಅಂತ ಆಗುತ್ತೆ. ಇವಾಗ ನಾವು ವಿಕರ್ಣ ಒಂದನ್ನು ಕಂಡುಹಿಡ್ಕೋಬೇಕಾಗತ್ತೆ. ವಿಕರ್ಣ ಕಂಡುಹಿಡ್ಕೊಳ್ಳೋದ್ರಿಂದ ನಮಗೆ ಎಲ್ಲ ಬಾಹುಗಳು ಸಿಗುತ್ತೆ. ಅದರಿಂದ AC² = AB² + BC² ಅಂತ ಆಗುತ್ತೆ. AC² = AB² ಅಂದರೆ AB ಅಂತ ಹೇಳಿದ್ರೆ ನಮಗೆ ಇಲ್ಲಿ 4 ಸ್ಕ್ವೇರ್, BC ಅಂತ ಅಂದರೆ 3 ಸ್ಕ್ವೇರ್ ಆಗುತ್ತೆ. 4 4 16 ಪ್ಲಸ್ 3 3 9 ಅಂತ ಆಗುತ್ತೆ. 16 + 9 ಅಂತ ಹೇಳಿದ್ರೆ 25 ಆಗುತ್ತೆ. ಅಂದರೆ ನಮಗೆ AC² ಅಂತ ಅಂದರೆ 25 ಸಿಕ್ತು. AC = 25 ರೂಟ್ ಆಗುತ್ತೆ. = 25 ರೂಟ್ ಅಂತ ಹೇಳಿದ್ರೆ ಇದು 5 ಅಂತ ಸಿಗುತ್ತೆ. ನಮಗೆ AC ಬೆಲೆ 5 ಸಿಕ್ತು. ಇವಾಗ ನೆಕ್ಸ್ಟ್ ಲೆಕ್ಕನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವಾಗ ಅವರು ಕ್ವೆಶನ್ ಏನು ಕೊಟ್ಟಿದ್ದಾರೆ ಅದನ್ನು ಫಸ್ಟು ಬರ್ಕೋಬೇಕಾಗತ್ತೆ. = 1 - tan square A ಅಂತ ಆದರೆ ಡಿವೈಡೆಡ್ ಬೈ 1 + tan square A ಆಗುತ್ತೆ. ಅಂದರೆ ಅವರು ಕೊಟ್ಟಿರೋ ಕ್ವೆಶನ್ ಬರ್ಕೊಂಡಿದ್ದೀನಿ. ಇವಾಗ 1 - tan ಅಂತ ಹೇಳಿದ್ರೆ ನಮಗೆ ಎಲ್ಲ ಬಾಹುಗಳು ಗೊತ್ತಿರೋದ್ರಿಂದ tan A ಬೆಲೆನ ನಾವು ಈಸಿಯಾಗಿ ಹಾಕೋಬೋದು. tan ಅಂತ ಹೇಳಿದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಆಗಿರೋದ್ರಿಂದ ಅಭಿಮುಖ ಅಂತ ಹೇಳಿದ್ರೆ 4, ಪಾರ್ಶ್ವ ಅಂತ ಅಂದರೆ 4 ಅಂತ ಆಗುತ್ತೆ. 3/4 ಹೋಲ್ ಸ್ಕ್ವೇರ್ ಆಯಿತು.
ಡಿವೈಡೆಡ್ ಬೈ 1 ಪ್ಲಸ್ 3/4 ಹೋಲ್ ಸ್ಕ್ವೇರ್ ಅಂತ ಆಗುತ್ತೆ. ಈಕ್ವಲ್ ಟು 1 ಮೈನಸ್ 3 9 ಡಿವೈಡೆಡ್ ಬೈ 4 16 ಆಯಿತು. ಡಿವೈಡೆಡ್ ಬೈ 1 ಪ್ಲಸ್ 3/3 ಅಂದರೆ 3 9 4 ಅಂದರೆ 4 16 ಈಕ್ವಲ್ 9 ಡಿವೈಡೆಡ್ ಬೈ 16 ಹೋಲ್ ಡಿವೈಡೆಡ್ ಬೈ 16 ಪ್ಲಸ್ 9 ಹೋಲ್ ಡಿವೈಡೆಡ್ ಬೈ 16 ಅಂತ ಬಂತು. ಎರಡಲ್ಲೂ 16 ಕ್ಯಾನ್ಸಲ್ ಆಯಿತು. ಉಳಿದಿದ್ದು 16 ಮೈನಸ್ 9 ಅಂತ ಹೇಳಿದ್ರೆ ನಮಗೆ 7 ಸಿಗುತ್ತೆ. ಡಿವೈಡೆಡ್ ಬೈ 16 ಪ್ಲಸ್ 9 ಅಂದರೆ 25 ಸಿಗುತ್ತೆ. ಅಂದರೆ LHS ನಮಗೆ ಏನು ಸಿಗ್ತಾ ಇದೆ ಅಂತಂದರೆ 7/25 ಸಿಗ್ತಾ ಇದೆ. 7/25. ಹೀಗೆ ನಾವು ಮತ್ತೆ ಲೆಕ್ಕ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಫಸ್ಟು LHSನ ಕಂಡುಹಿಡ್ಕೊಂಡಿದ್ದೀನಿ. LHSಲ್ಲಿ ನಮಗೆ 7/25 ಸಿಕ್ಕಿದೆ. ಇವಾಗ RHS ನೋಡೋಣ. RHS ಏನು ಕೊಟ್ಟಿದೆ,